ವೈದ್ಯರ ದಿನಾಚರಣೆ ಮತ್ತು ಕರ್ನಾಟಕ ಪತ್ರಕರ್ತರ ದಿನಾಚರಣೆಯ ಅಂಗವಾಗಿ ಜುಲೈ 1 ಇವತ್ತು ಈ ಒಂದು ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ ಚೇತನ್ ಸಾಹೇಬರು, ಪೊಲೀಸ್ ಕಮಿಷನರ್ ಕಲಬುರಗಿ ಅವರೇ, ಅಡಿಷನಲ್ ಎಸ್ಪಿ ಸಾಹೇಬರೇ ಮತ್ತು ಪತ್ರಕರ್ತರ ಪರವಾಗಿ ವೇದಿಕೆ ಮೇಲೆ ಆಗಿರ್ತಕ್ಕಂಥ ಎಡ್ರಾಮಿ ಸಾಹೇಬ್ರೆ ಮತ್ತೆ ಬಂದಿರತಕ್ಕಂಥ ಹಿರಿಯ ಪತ್ರಕರ್ತರು ದೇವರಾಯ ಗುಡ್ಡದಾಸ್ ಸಾಹೇಬ್ರೆ, ಕುಮಾರ್ ಗೋಡಿಗಿಟ್ಟಿ ಸಾಹೇಬ್ರೆ, ವೇರಮಡಿಗೆ ಸಾಹೇಬ್ರೆ ಮತ್ತೆ ಇನ್ನಿತರ ಎಲ್ಲ ಹಿರಿಯ ಪತ್ರಕರ್ತರು ನಾನು ಈ ಒಂದು ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ಸಂದರ್ಭದಲ್ಲಿ ಇವತ್ತು ಎಲ್ಲ ಜರ್ನಲಿಸ್ಟ್, ನಮ್ಮ ಸಮಾಜದ ಎಲ್ಲ ಜರ್ನಲಿಸ್ಟ್ ಅವರಿಗೆ ಒಂದು ಯುನೈಟೆಡ್ ಆಸ್ಪತ್ರೆಯಿಂದ ಒಂದು ಸಣ್ಣ ನಾವು ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಕೋರಿದ್ವಿ. ಅವರು ಒಪ್ಕೊಂಡು ಈ ಸಂದರ್ಭಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳು ಸಲ್ಲಿಸ್ತೇನೆ. ಚೇತನ್ ಸಾಹೇಬರು ಮತ್ತೆ ಎಂಟೈರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಅವರು ನೀಡಿರ್ತಕ್ಕಂತಹ ಒಂದು ಮಾರ್ಗದರ್ಶನ ಮತ್ತು ಪ್ರೋತ್ಸಾಹ ಇವತ್ತು ನಮಗೆ ಬಹಳ ಸ್ಫೂರ್ತಿ ತುಂಬುವಂತದ್ದು ಒಂದು ಸೋರ್ಸ್ ಆಗಿದೆ. ಜುಲೈ 1 ಈ ದಿನ ವಿಶೇಷವಾದಂತಹ ದಿನ. ನಮ್ಮ ಭಾರತೀಯ ವೈದ್ಯರನ್ನ ಅವರ ಸೇವೆಯನ್ನ ಮಾಡೋದಕ್ಕೋಸ್ಕರ ಡಾಕ್ಟರ್ಸ್ ಡೇ ಅನ್ನು ನಾವು ಸೆಲೆಬ್ರೇಟ್ ಮಾಡ್ತೀವಿ. ಅದೇ ರೀತಿಯಾಗಿ ಕರ್ನಾಟಕದ ಪತ್ರಿಕೋದ್ಯಮದಲ್ಲಿ ಮೊದಲನೇ ಪತ್ರಿಕೆ ಬಂದಂತ ದಿನವನ್ನ ನಮ್ಮ ಪತ್ರಿಕಾ ಮಿತ್ರರಿಗೋಸ್ಕರ ಅರ್ಪಿಸಿ ಈ ದಿನ ಪತ್ರಕರ್ತರ ದಿನ ಅಂತ ಕೂಡ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಆಚರಣೆ ಸಂದರ್ಭದಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಡಾಕ್ಟರ್ ವಿಕ್ರಮ್ ಸುಬ್ಬಾರೆಡ್ಡಿ ಅವರೇ, ನಮ್ಮ ಬಾಬುರಾಮ್ ಎಡ್ರಾಮಿ ಅವರೇ ಮತ್ತು ಯುನೈಟೆಡ್ ಹಾಸ್ಪಿಟಲ್ನ ಎಲ್ಲ ಡಾಕ್ಟರ್ಸ್ ಇದ್ದಾರೆ, ನನ್ನ ಎಲ್ಲ ಪತ್ರಕರ್ತರ ಮಿತ್ರರಿದ್ದಾರೆ, ಅಡಿಷನಲ್ ಎಸ್ಪಿ ಶ್ರೀನಿಧಿ ಅವರಿದ್ದಾರೆ, ಮತ್ತೆ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಡಾಕ್ಟರ್ಸ್ ಇದ್ದಾರೆ, ಮತ್ತೆ ಜರ್ನಲಿಸ್ಟ್ಗಳಿದ್ದಾರೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಡಾಕ್ಟರ್ಸ್ ಡೇ ಮತ್ತು ಪತ್ರಕರ್ತರ ದಿನದ ಶುಭಾಶಯಗಳನ್ನ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಈ ದಿನ ಎಲ್ಲ ಪತ್ರಕರ್ತರಿಗೆ ವಿಶೇಷವಾಗಿ ಯುನೈಟೆಡ್ ಹಾಸ್ಪಿಟಲ್ ವತಿಯಿಂದ ಒಂದು ಸಂಪೂರ್ಣವಾಗಿ ಒಂದು ಮೆಡಿಕಲ್ ಚೆಕಪ್ ಅನ್ನ ಆಯೋಜನೆ ಮಾಡಿದ್ದಾರೆ. ಅದಕ್ಕಾಗಿ ನಾನು ಯುನೈಟೆಡ್ ಹಾಸ್ಪಿಟಲ್ನ ಡಾಕ್ಟರ್ ಸುಬ್ಬಾರೆಡ್ಡಿ ಅವರು ಮತ್ತು ಅವರ ತಂಡಕ್ಕೆ ಅಭಿನಂದನೆಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವಿವತ್ತು ಪತ್ರಿಕಾ ದಿನಾಚರಣೆಯನ್ನ ಪತ್ರಕರ್ತರ ದಿನವನ್ನ ಆಚರಣೆ ಮಾಡ್ತಾ ಇದ್ವಿ. ಆದ್ರೆ ಆ ಕೆಲಸದಲ್ಲಿ ಇರ್ತಕ್ಕಂಥ ಚಾಲೆಂಜ್ಗಳನ್ನು ಕೂಡ ನಾವು ನೋಡಬೇಕು. ಪತ್ರಕರ್ತರಿಗೆ 2 ರೀತಿ ಚಾಲೆಂಜ್ ಇದೆ. ಒಂದು, ಈಗ ಏನು ಇಂಟರ್ನೆಟ್ ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ, ಈ ಯುಗದಲ್ಲಿ ವಿಷಯವನ್ನ ಪತ್ರಕರ್ತರಾಗಿ ನೀವು ವಿಷಯಗಳನ್ನ ತಲುಪತಕ್ಕಂಥದ್ದು ಎಷ್ಟು ವೇಗವಾಗಿ, ವೇಗದ ಜೊತೆಗೆ ಎಷ್ಟು ಸರಿಯಾದ ಮಾಹಿತಿಯನ್ನು ತಲುಪಿಸ್ತೀರಾ ಅನ್ನೋದು ಕೂಡ ನಿಮ್ಗೆ ಒಂದು ಚಾಲೆಂಜ್ ಆಗಿದೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನೀವಲ್ಲದೆ ಪತ್ರಕರ್ತರ ಮಿತ್ರರಲ್ಲದೆ ಬಹಳ ಜನಗಳು ವಿಷಯಗಳನ್ನ ಸೋಷಿಯಲ್ ಮೀಡಿಯಾ ಮುಖಾಂತರ ಬೇರೆಯವರಿಗೆ ತಲುಪಿಸ್ತಾರೆ. ಆದ್ರೆ ಆ ವಿಷಯದಲ್ಲಿ ನಿಜ ಇದೆಯೋ ಸುಳ್ಳಿದೆಯೋ ಅದು ಕೂಡ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ನೀವು ಸರಿಯಾದ ಒಂದು ವಿಷಯವನ್ನ ಬೇಗ ತಲುಪತಕ್ಕಂತ ಒಂದು ಸಂದಿಗ್ಧ ಪರಿಸ್ಥಿತಿನಲ್ಲಿ ನೀವು ಇವತ್ತು ಸಿಗಾಕೊಂಡಿದ್ದೀರಾ. ಬೇಗ ತಲುಪಬೇಕು ಅಂತ ಹೋದಾಗ ಕೆಲವು ನ್ಯೂನತೆಗಳು ಬರ್ಬೋದು, ಆದ್ರೆ ಆ ನ್ಯೂನತೆಗಳನ್ನ ಮೀರಿ ನೀವು ಕೆಲಸ ಮಾಡಬೇಕಾಗುತ್ತೆ. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಏನಾರ ಒಂದು ಇನ್ಸಿಡೆಂಟ್ ಆಯ್ತು ಅಂದ್ರೆ ವಿಡಿಯೋ ಮಾಡ್ಬಿಟ್ಟು ನಿಮ್ಗಿಂತ ಮುಂಚೆ ಎಲ್ಲರೂ ಕೂಡ ತಲುಪಿಸ್ಬಿಟ್ಟಿರ್ತಾರೆ. ಆ ವಿಷಯನ ನಂಬಬೇಕೋ ಇಲ್ವೋ ಅನ್ನೋದು ದೊಡ್ಡ ಪ್ರಾಬ್ಲಮ್. ನಾವು ಪೊಲೀಸ್ ಆಗಿರೋದ್ರಿಂದ ನಮಗೆ ಇನ್ನೂ ಜಾಸ್ತಿ ಪ್ರಾಬ್ಲಮ್. ಯಾಕಂದ್ರೆ ಅಂತ ವಿಷಯಗಳು ಸಾಕಷ್ಟು ಲಾಂಡ್ ಆರ್ಡರ್ ಪ್ರಾಬ್ಲಮ್ಗಳನ್ನ ಕ್ರಿಯೇಟ್ ಮಾಡ್ತವೆ. ಅದಲ್ಲದೆ ಒಂದು ಸರಿಯಾದ ವಿಷಯವನ್ನ ತಲುಪಿದ್ರೆ ಒಂದು ಸರಿಯಾದ ಸಮಾಜ ನಿರ್ಮಾಣ ಆಗುತ್ತೆ. ಯಾಕಂದ್ರೆ ತಪ್ಪು ವಿಷಯಗಳನ್ನ ಯಾರ್ಯಾರು ತಲುಪಿಸ್ತಾರೆ, ಆ ವಿಷಯಗಳಿಂದ ಸಮಾಜದಲ್ಲಿ ಅಶಾಂತಿ ಉಂಟಾಗಬಹುದು ಅಥವಾ ಒಂದು ತಪ್ಪು ನ್ಯೂಸ್ ಹೋಗಿ ಸಾರ್ವಜನಿಕರಿಗೆ ತಪ್ಪು ಮಾಹಿತಿ ಹೋಗ್ಬೋದು. ಆದ್ರೆ ನೀವು ಪತ್ರಕರ್ತರು ತಲುಪತಕ್ಕಂಥ ಮಾಹಿತಿ ಸರಿಯಾಗಿರುತ್ತೆ ಅಂತೇಳಿ ನಾವೆಲ್ಲರೂ ಕೂಡ ನಂಬ್ತೀವಿ. ಆ ಮಾಹಿತಿಯನ್ನ ತಾವು ತಲುಪತಕ್ಕಂಥ ಜವಾಬ್ದಾರಿ ನಿಮ್ಗೆ ಹೆಚ್ಚಾಗಿದೆ. ಯಾಕಂದ್ರೆ ಅಷ್ಟು ಫಾಸ್ಟ್ ಆಗಿ ತಲುಪ ಬರ್ದಲ್ಲಿ ನೀವು ಎಲ್ಲೋ ತಪ್ಪು ಮಾಡಿದ್ರೆ ಅನ್ನೋ ಒಂದು ಭಯ ನಿಮ್ಗೂ ಇರುತ್ತೆ. ಆದ್ರೆ ಬೇಗ ತಲುಪಿಸ್ಬೇಕು ಅನ್ನೋ ಒಂದು ಜವಾಬ್ದಾರಿ ಕೂಡ ನೀವಿರುತ್ತೆ. ಅದು ಒಂದು
ನೀವು ಈ ಘಟ್ಟದಲ್ಲಿರ್ತಕ್ಕಂಥ ಪ್ರಾಬ್ಲಮ್ ಫೇಸ್ ಮಾಡ್ತಿರ್ತಕ್ಕಂಥದ್ದು. ಎರಡನೇದು, ಸಾಕಷ್ಟು ಜರ್ನಲಿಸ್ಟ್ಗಳು ನಾವೇನ್ ಹೇಳ್ತೀವಿ ಅವರ ಆರೋಗ್ಯದ ಸಮಸ್ಯೆ ಮತ್ತು ಅವರ ವೃತ್ತಿ ಜೀವನದಲ್ಲಿ ನಡೆಸತಕ್ಕಂಥ ತೊಂದರೆಗಳು. ನಾನು ಮೊನ್ನೆ ಒಂದು ಫಿಲಂ ಆಕ್ಟರ್ದು ಒಂದು ಕವರೇಜ್ ಮಾಡೋದಕ್ಕೆ ನಮ್ಮ ಮೀಡಿಯಾ ಒಬ್ರು ಕ್ಯಾಮ್ರಾಮ್ಯಾನ್ ಹೋಗ್ತಾ ಇದ್ರು. ಅದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬಹಳ ವೈರಲ್ ಆಗಿದೆ. ಪಾಪ ಅವರು ಕ್ಯಾಮ್ರಾಮ್ಯಾನ್ ಅದನ್ನ ಕವರ್ ಮಾಡೋದಕ್ಕೆ ಹೋಗಿ ನನ್ನನ್ಸಿಗೆ ಒಂದು ಸ್ವಲ್ಪದಲ್ಲಿ ಅವ್ರ ಪ್ರಾಣಾಪಾಯದಿಂದ ಬಚಾವಾದ. ನಾವೆಲ್ಲರೂ ಕೂಡ ನೋಡಿದ್ರ ಕ್ಯಾಮ್ರಾಮ್ಯಾನ್ಗೆ ಗಾಡಿ ತಗುತ್ತು, ಕೆಳಗಡೆ ಬಿದ್ದು ಬಸ್ ಹರಿಬೇಕಾಗಿತ್ತು. ಈ ರೀತಿ ತೊಂದರೆಗಳಲ್ಲಿ ಕೂಡ ನೀವು ಮಳೆ, ಗಾಳಿ, ಬಿಸಿಲು ಏನೇ ಇದ್ರೂ ಕೂಡ ನೀವು ಕವರ್ ಮಾಡಬೇಕಾಗುತ್ತೆ. ನೀವು ಅಲ್ಲಿರ್ತೀರಾ, ಆ ವಿಷಯಗಳನ್ನ ಕವರ್ ಮಾಡ್ತೀರಾ. ಆ ಸಂದರ್ಭದಲ್ಲಿ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಕ್ಕಂಥ ಅನ್ಬೇಕಾಗುತ್ತೆ. ಯಾಕಂದ್ರೆ ನಮ್ಮ ಹಿರಿಯ ಪತ್ರಕರ್ತರು ಹೇಳ್ತಾ ಇದ್ರು ನಾನು ಆರೋಗ್ಯವಾಗಿದ್ದೀನಿ ಅಂತ. ನನಗೆ ಆಗ ಅನ್ನಿಸ್ತು, ಸಾಕಷ್ಟು ಸಂದರ್ಭದಲ್ಲಿ ನಾವು ನೋಡ್ತಾ ಇರ್ತೀವಿ, ಯಾರೋ ಕೆಲವು ಮೀಡಿಯಾ ಫ್ರೆಂಡ್ಸ್ ಇರ್ತಾರೆ, ಎಲ್ಲ 40-42 ಇಯರ್ಸ್ ಏಜ್ ಅಲ್ಲಿ ಅವರು ಪಾಪ BP ಇರ್ಬೋದು, ಶುಗರ್ ಇರ್ಬೋದು, ಪ್ರಾಪರ್ ಆಗಿ ಚೆಕ್ ಮಾಡ್ಕೊಂಡಲೇ ಆ ಆರೋಗ್ಯದಲ್ಲಿ ವ್ಯತ್ಯಾಸ ಮಾಡಿಕೊಂಡು ತೊಂದರೆಗೆ ಸಿಗಾಕಂತ ನೋಡ್ತಾ ಇರ್ತೀವಿ. ಇಂಥ ಸಂದರ್ಭದಲ್ಲಿ ಇವತ್ತು ಈ ದಿನ ಯುನೈಟೆಡ್ ಹಾಸ್ಪಿಟಲ್ನವರು ಒಂದು ನಿಮ್ಮೆಲ್ಲರಿಗೂ ಕೂಡ ಒಂದು ಮೆಡಿಕಲ್ ಚೆಕಪ್ ಅನ್ನ ಆಯೋಜನೆ ಮಾಡಿದರೆ ಅದನ್ನೆಲ್ಲರೂ ಕೂಡ ಸಂಪೂರ್ಣವಾಗಿ ಬಳಸ್ಕೊಂಡು ತಮ್ಮ ಆರೋಗ್ಯದ ಬಗ್ಗೆನೂ ಕೂಡ ತಾವು ಕೆಲಸದ ಜೊತೆಗೆ, ವೃತ್ತಿ ಜೀವನದ ಜೊತೆಗೆ ಆರೋಗ್ಯದ ಬಗ್ಗೆನೂ ಕೂಡ ತಾವು ಗಮನ ಹರಿಸಿ ಅಂತ ನಾನು ಈ ಸಂದರ್ಭದಲ್ಲಿ ನಮ್ಮ ಡಾಕ್ಟರ್ಸ್ ಡೇ ಕೂಡ ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ವೈದ್ಯರ ಸೇವೆಯನ್ನ ಜ್ಞಾಪಿಸ್ಕೊಳ್ಳೋದಕ್ಕೋಸ್ಕರ ನಮ್ಮ ಕೇಂದ್ರ ಸರ್ಕಾರ 1991 ಅಲ್ಲಿ ನಮ್ಮ PC ರಾಯ್ ಅವರು ಜ್ಞಾಪಕಾರ್ಥವಾಗಿ ಇವತ್ತು ಡಾಕ್ಟರ್ಸ್ ಡೇ ಅನ್ನ ಮಾಡ್ತಿರ್ತೀವಿ. ಡಾಕ್ಟರ್ ಜಾಬ್ ಕೂಡ ಇವತ್ತು ಬಹಳ ಚಾಲೆಂಜಿಂಗ್ ಆಗಿದೆ. ಮುಂಚೆ ಏನಿತ್ತು ಈಗ ಸೋಷಿಯಲ್ ಮೀಡಿಯಾದಿಂದ ಚಾಲೆಂಜಿಂಗ್ ಆಗಿದೆ. ತಾವೇನ್ ಪ್ರಿಸ್ಕ್ರಿಪ್ಷನ್ ಕೊಡ್ತೀರಾ ಅದನ್ನ ಇವೆಲ್ಲರೂ ಕೂಡ ಮತ್ತೆ ಚೆಕ್ ಮಾಡ್ತಾರೆ. ಯಾಕೆ ಇದು ಇದ್ರಲ್ಲಿ ಒಂಥರ ಬರ್ತಿದೆಯಲ್ಲ ಅಂತ ಅವರೇ ಡಾಕ್ಟರ್ಸ್ ಆಗಂತ ಪರಿಸ್ಥಿತಿನೂ ಕೂಡ ಬಹಳ ಜಾಸ್ತಿ ಆಗುತ್ತಿದೆ. ಹಾಗಾಗಿ ನಿಮ್ಮ ಕೆಲಸನೂ ಕೂಡ ಚಾಲೆಂಜ್ ಆಗಿದೆ. ಮತ್ತೆ ನಿಮ್ಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಅವರು ಬೇರೆ ಕಡೆ ಟ್ರೀಟ್ಮೆಂಟ್ ತಗೊಂಡಿರ್ತಾರೆ ಅಥವಾ ಅವ್ರದೇ ಸೆಲ್ಫ್ ಟ್ರೀಟ್ಮೆಂಟ್ ಗಳು ತಗೊಂಡಿರ್ತಾರೆ, ಅಂತವನ್ನೆಲ್ಲ ನೀವು ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಕೊಟ್ಟು ಇದ್ ಮಾಡಬೇಕಾಗತ್ತೆ. ಸಾಕಷ್ಟು ಸಂದರ್ಭದಲ್ಲಿ ನಾವು ಯಾರೇ ರೋಗಿಗಳಾಗಿರ್ಬೋದು ಅಥವಾ ರೋಗಿಯ ಕುಟುಂಬದವರು ಡಾಕ್ಟರ್ಸ್ ನ ದೇವರ ರೂಪದಲ್ಲಿ ನೋಡ್ತೀವಿ. ನಾವು ಡಾಕ್ಟರ್ಸ್ ಅಂದ್ರೆ ಬರೀ ವೈದ್ಯರು ಒಂದು ಪ್ರೊಫೆಷನಲಿಸಮ್ ಅಂತ ನೋಡೋದಿಲ್ಲ, ಅವರ ಒಂದು ಡಾಕ್ಟರ್ಸ್ ವೃತ್ತಿ ಅಂತ ನೋಡೋದಿಲ್ಲ. ಮನೋಭಾವ ಡಾಕ್ಟರ್ಸ್ ಗಳಲ್ಲಿ ಬಂದ್ರೆ ಇನ್ನೂ ಕೂಡ ಹೆಚ್ಚಿನ ಅನುಕೂಲ ಆಗುತ್ತೆ. ಯಾಕಂತಂದ್ರೆ ಯಾರೇ ಒಬ್ರು ಪೇಷಂಟ್ ಬಂದ್ರೆ ನಾವು ದುಡ್ಡು ಕೊಡ್ತೀವಿ ಸೇವೆ ಕೊಡಿ ಅಂತ ಯಾರು ಬರೋದಿಲ್ಲ, ಸೇವೆ ಚೆನ್ನಾಗಿದ್ರೆ ಮಾತ್ರ ಬರ್ತಾರೆ. ಹಾಗಾಗಿ ಅಂತ ಒಂದು ಕೆಲಸವನ್ನ ನಮ್ಮೆಲ್ಲ ಡಾಕ್ಟರ್ಸ್ ಗಳು ಮಾಡ್ತಾ ಇದ್ದಾರೆ. ಅದು ಗವರ್ಮೆಂಟ್ ಅಲ್ಲಿ ಇರ್ಬೋದು, ಪ್ರೈವೇಟ್ ಅಲ್ಲಿ ಇರ್ಬೋದು. ಆ ಎಲ್ಲ ದಿನದಂದು ಅವ್ರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನ ಹೇಳ್ತೀನಿ. ಅವ್ರಿಗೆ ಏನು ಸೇವೆಯನ್ನ ಸಲ್ಲಿಸ್ತಿದ್ದಾರೆ ನಾನು ಆಗ್ಲೇ ಹೇಳಿದೆ, ನಾವಂತೂ ಡಾಕ್ಟರ್ಸ್ ಅಂದ್ರೆ ಇನ್ನೊಬ್ರು ದೇವರು ಅಂತ ನೋಡ್ತೀವಿ. ಅಂತ ಒಂದು ಸಾಹೇಬರ ಅಷ್ಟು ಸವಿವರವಾಗಿ ಎಲ್ಲವನ್ನ ಹೇಳ್ತಾರೆ. ನಾನು ಮತ್ತೆ ಮಾತಾಡುವುದೇನಿಲ್ಲ. ವೈದ್ಯರ ದಿನಗಳು ದಿನ ಮತ್ತು ಪತ್ರಕರ್ತರ ದಿನದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ, ಆರೋಗ್ಯ ತಪಾಸಣಾ ಕಾರ್ಯಕ್ರಮ ನಡೀತಾ ಇರೋದು ಮತ್ತು ಅದಕ್ಕೆ ತಮ್ಮೆಲ್ಲರ ಸಹಕಾರ ಮತ್ತು ವೈದ್ಯಾಧಿಕಾರಿಗಳ ಸಹಕಾರ ಯುನೈಟೆಡ್ ಹಾಸ್ಪಿಟಲ್ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿರೋದು ನನಗೆ ಬಹಳ ಸಂತೋಷ ಇದೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೆಲಸ ಮಾಡಿ. ಮೊದಲನೇದಾಗಿ ಎಲ್ಲ ವೈದ್ಯರು ನಾರಾಯಣ ಅಂತ ಕರಿತೀವಿ. ಮೊದಲು ವೈದ್ಯರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ಕೊಡ್ತಾ, ಜೊತೆಗೆ ನನ್ನ ಎಲ್ಲ ಮಾಧ್ಯಮ ಸಹೋದರರಿಗೆ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳು ಕೊಡ್ತಾ, ಸ್ನೇಹಿತರೆ, ಇವತ್ತು ಹೆಚ್ಚು ಕಡಿಮೆ ದೇಶದ 4-5 ಪ್ರಮುಖ ಅಂಗಗಳ ಅಂದ್ರೆ ಚಾರ್ಟರ್ಡ್ ಅಕೌಂಟ್ ಡೇ ಇವತ್ತಿದೆ, ಡಾಕ್ಟರ್ಸ್ ಡೇ ಇವತ್ತಿದೆ, ಹಾಗೆ ಜರ್ನಲಿಸ್ಟ್ ಡೇ ಇವತ್ತಿದೆ. ಹೀಗೆ ಒಂದು 4-5 ಪ್ರಮುಖ ವ್ಯಕ್ತಿಗಳ ದಿನ ಆಗಿದೆ. ಜುಲೈ ಒಂದು ಅಷ್ಟೊಂದು ಮಹತ್ವದ ದಿನ. ಅಂತ ಶುಭ ಸಂದರ್ಭದಲ್ಲಿ ಯುನೈಟೆಡ್ ಆಸ್ಪತ್ರೆಯ ಡಾಕ್ಟರ್ ವಿಕ್ರಮ್ ಸಿದ್ದಾರೆಡ್ಡಿ ಸರ್ ಅವರು ಬಹಳ ಮುತುವರ್ಜಿ ವಹಿಸಿ, ಯಾಕಂದ್ರೆ ಇಡೀ ಪತ್ರಕರ್ತರು ಹಗಲಿರುಳಿಲ್ಲದೆ ಬಹಳ ಒತ್ತಡದಲ್ಲಿ ನಮ್ಮ ಆರೋಗ್ಯದ ಸಮಸ್ಯೆಯನ್ನು ಸಹ ಬದಿಗಿರಿಸಿ ಕೆಲಸ ಮಾಡುತ್ತೆ. ಅವರಿಗಾಗಿ ನಾವೊಂದು ಹೆಲ್ತ್ ಕ್ಯಾಂಪ್ ಮಾಡ್ತೀವಿ, ಫ್ರೀ ಹೆಲ್ತ್ ಕ್ಯಾಂಪ್ ಮಾಡೋಣ, ಅದರ ಲಾಭ ಎಲ್ಲರಿಗೆ ಆಗಲಿ ಅನ್ನೋ ಉದ್ದೇಶದಿಂದ ಬಹಳ ಮುತುವರ್ಜಿ ವಹಿಸಿ ಮತ್ತು ನಮಗೆ ಒಂದು ಆರೋಗ್ಯ ಶಿಬಿರವನ್ನು ಆಯೋಜನೆ ಮಾಡಿಕೊಟ್ಟರೆ, ಮೊದಲು ಇಡೀ ಕಲಬುರಗಿ ಜಿಲ್ಲೆಯ ಪತ್ರಕರ್ತರ ಪರವಾಗಿ ಮತ್ತು ನಮ್ಮ ಸಂಘದ ಪರವಾಗಿ ಡಾಕ್ಟರ್ ವಿಕ್ರಮ್ ಸಿದ್ದಾರೆಡ್ಡಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಮತ್ತು ಕೃತಜ್ಞತೆ. ಯಾಕೆಂದರೆ ವಿಕ್ರಮ್ ಸಿದ್ದಾರೆಡ್ಡಿ
ಹೆಸರು ವಿಕ್ರಮ. ಜೊತೆಗೆ ಅವರು ಬಹಳ ಸಾತ್ವಿಕ ಮತ್ತು ಸರಳ ವ್ಯಕ್ತಿತ್ವ. ಯಾಕೆಂತಂದ್ರೆ ಅವರ ತಂದೆಯೂ ಸಹ ಒಬ್ಬ ಶ್ರೇಷ್ಠ ವೈದ್ಯರಾಗಿದ್ದಂತ ವ್ಯಕ್ತಿ. ಇಡೀ ಬೀದರ್ ಜಿಲ್ಲೆಯಲ್ಲಿ, ಕಲಬುರಗಿ ಜಿಲ್ಲೆಯಲ್ಲಿ, ವಿಶೇಷವಾಗಿ ಬೀದರ್ ಜಿಲ್ಲೆಯಲ್ಲಿ ಅವ್ರ ತಂದೆ ಬಡವರು ಡಾಕ್ಟರ್ ಅಂತ ಕರ್ಕೊಂಡಂತ ವ್ಯಕ್ತಿ ಸಿದ್ದಾರೆಡ್ಡಿ ಸರ್ ಅವರು. ಅಂತ ಶ್ರೇಷ್ಠ ಸಂತಾನ ಆಗಿರ್ತಕ್ಕಂಥ ವಿಕ್ರಮ್ ಸಿದ್ದಾರೆಡ್ಡಿ ಅವರು ಬಹಳ ಸಮಾಜಮುಖಿ. ಬರೀ ನಾವು ವೈದ್ಯರು ಅಂತಂದ್ರೆ ಬರೀ ವೃತ್ತಿ ಅಷ್ಟೇ ಅಲ್ಲ, ನಮ್ಮ ವೃತ್ತಿಯ ಜೊತೆಗೆ ಸಮಾಜದ ಬದ್ಧತೆ, ಕಮಿಟ್ಮೆಂಟ್ ಅನ್ನ ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ ಅನ್ನೋದನ್ನ ವಿಕ್ರಮ್ ಸಿದ್ದಾರೆಡ್ಡಿ ಅವರು ಬಹಳ ಅನೇಕ ಸಲ ಸಾಬೀತುಪಡಿಸಿದ್ದಾರೆ. ಅದರ ಜೊತೆಗೆ ಮತ್ತೊಮ್ಮೆ ಇಂತಹ ಶುಭ ಸಂದರ್ಭದಲ್ಲಿ ಒಂದು ನಮ್ಮ ಜರ್ನಲಿಸ್ಟ್ಗೋಸ್ಕರ ಹೆಲ್ತ್ ಕ್ಯಾಂಪ್ ಮಾಡೋ ಮೂಲಕ ಮತ್ತಷ್ಟು ಅಂದ್ರೆ ಈ ನಮ್ಮ ಜರ್ನಲಿಸ್ಟ್ ವೆಲ್ಫೇರ್ಗೂ ಸಹ ಅವರು ಅನೇಕ ಕಾಂಟ್ರಿಬ್ಯೂಷನ್ ಗಳನ್ನ ಮಾಡಿದ್ದಾರೆ. ಯಾಕೆಂತಂದ್ರೆ ನಮ್ಮ ಅನೇಕ ಪತ್ರಕರ್ತರು ಮತ್ತು ಪತ್ರಕರ್ತರ ಕುಟುಂಬದವರು ಈ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವಾಗ ನಾವು ಬಹುತೇಕ ವಿಕ್ರಮ್ ಸರ್ ಅನೇಕ ಸಲ ಡಿಸ್ಟರ್ಬ್ ಮಾಡಿರ್ತೀವಿ. ಸರ್ ನಮ್ಮ ಒಬ್ಬ ಹಾಸ್ಪಿಟಲ್ ಇದ್ದಾರೆ ಅಂತ ತಾವು ಅವ್ರಿಗೆ ವಿಶೇಷವಾಗಿ ಬಸೀರ್ ಸರ್ ಅವರಿಗೆ ಕಾಳಜಿ ಇರ್ತಾರೆ. ಯಾಕೆಂತಂದ್ರೆ ನಮ್ಮ ಸಮುದಾಯ, ಜರ್ನಲಿಸ್ಟ್ ಸಮುದಾಯದ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಅನೇಕ ಸಲ ಸ್ಪಂದನೆ ಮಾಡುವ ಮೂಲಕ ನಮ್ಮ ಜೊತೆಗೆ ಅವರಿದ್ದಾರೆ. ಆ ಕಾರಣಕ್ಕಾಗಿ ನಾನು ಅವರಿಗೆ ನಮ್ಮ ಸಂಘದ ಪರವಾಗಿ ಋಣಿಯಾಗಿರ್ತೀವಿ ನಾವು. ಅದ್ರ ಜೊತೆಗೆ ಇವತ್ತು ಡಾಕ್ಟರ್ಸ್ ಡೇ ಅಂದ್ರೆ ವೈದ್ಯ ಬರೀ ಡಾಕ್ಟರ್ ಅಷ್ಟೇ ಅಲ್ಲ, ಒಬ್ಬ ದೇವರ ಸ್ವರೂಪ ಅಂತ ಇಂಥ ಚೇತನ್ ಸರ್ ಹೇಳ್ತಾರೆ. ಅಂತಹ ದೇವರ ಸ್ವರೂಪದಂತ ವೈದ್ಯರನ್ನ ನಾವು ಗೌರವಿಸುತ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದಿಸುತ್ತಾ ಎಲ್ಲರಿಗೂ ಪತ್ರಿಕಾ ದಿನಾಚರಣೆ ಮತ್ತು ವೈದ್ಯ ದಿನಾಚರಣೆ ಶುಭಾಶಯ ಕೊಡ್ತೇನೆ. ಜೈ ಹಿಂದ್.